ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮುತ್ತು ಪ್ರದೀಪ್ ಕನ್ನಡ ವ್ಲಾಗ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ವಿಡಿಯೋ ಒಂದು ಸ್ಯಾರಿ ಪರ್ಚೇಸಿಂಗ್ ವಿಡಿಯೋ ಆಗಿರುತ್ತೆ. ನಮ್ಮ ಅಕ್ಕ ಅವ್ರು ಬಂದಿದ್ದರು. ಸೊ ಇಲ್ಲೇ ಚೆನ್ನಾಗಿರೋದು ಒಂದು ಯಾವುದಾದ್ರೂ ಒಂದು ಹೋಗಿ ತೊಗೊಬರೋಣ ಸ್ಯಾರೀಸ್ಗಳನ್ನ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಆಟೋದಲ್ಲಿ ಹೋಗ್ತಾಯಿದ್ವಿ. ಇವನು ನಮ್ಮ ಅಕ್ಕನ ಪಾಪು ಚರಿತ್ ಅಂತ, ನೀವು ಆಲ್ರೆಡಿ ವ್ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ. ಅವಳು ನಮ್ಮ ಅಕ್ಕನ ಮಗಳು ವೇದಿತಾ ಅಂತ. ಏನು ಸ್ಕೋಪ್ ತಗೋತಾಳೆ ನೋಡಿ, ನಾನು ಹಿಂಗೆ ಅಂದ್ಕೊಂಡಲ್ವಾ ಗಾಳಿಗೆ, ಅದಕ್ಕೋಸ್ಕರ ಅವಳು ಹಾಗೆ ಅನ್ಕೋತಿದ್ವಿ. ಅದು ನಾನು ಹಿಂಗೆ ಅಂದ್ಕೊಂಡಲ್ಲ, ಅದಕ್ಕೆ ಅವಳು ಇದು ಮಾಡ್ತಾವಳೆ. ಇದೇ ನೋಡ್ತಿರ್ಬೋದು ಸ್ಯಾರಿ ಅಂಗಡಿ. ಒಂದು ಅಂಗಡಿಗೆ ಬಂದಿದ್ವಿ, ಚೆನ್ನಾಗಿರುತ್ತೆ ಇಲ್ಲಿ ನೋಡೋಣ ಕಲೆಕ್ಷನ್ ಅಂತ ತೋರಿಸ್ತಿದ್ದಾರೆ. ನಾವು ಒಂದು ಸಿಂಪಲ್ಲಾಗೆ ನಮ್ಮ ಅಮ್ಮಗೆ, ನನಗೆ, ನನ್ನ ತಂಗಿಗೆಲ್ಲ ಅಂತ ಈ ಥರ ಸ್ಯಾರಿ ತೋರಿಸ್ತಾಯಿದ್ರು. ಬಟ್ ನನಗೇನು ಇಷ್ಟ ಆಗಿಲ್ಲ. ಮತ್ತು ನಮ್ಮ ಅಮ್ಮಗೆ ಗ್ರೀನ್ ಕಲರ್ ಸ್ಯಾರಿ ಬೇಕು ಅಂತ ಅಂದರು. ಗ್ರೀನ್ ಕಲರ್ ಸ್ಯಾರಿ ತೋರಿಸಿ ಅಂದಿದ್ದಕ್ಕೆ ಈ ಪ್ಯಾಟ್ರನಲ್ಲೆಲ್ಲ ತೋರಿಸ್ತಾಯಿದ್ರು. ಬಟ್ ಏನಂತ ಅಂದರೆ ಎಲ್ಲದಕ್ಕೂ ಪಿಂಕ್ ಕಲರ್ ಬ್ಲೌಸ್ ಕಾಂಬಿನೇಷನ್ನೇ ಕೊಡ್ತಾರೆ. ಯಾಕೋ ಇಷ್ಟ ಆಗಿಲ್ಲ. ಮತ್ತು ಆರೆಂಜ್ ಕಲರ್ ಎಲ್ಲ ತೋರಿಸ್ತಾಯಿದ್ರು, ನನಗೆ ಯಾಕೋ ಇಷ್ಟನೇ ಆಗ್ತಾಯಿರಲಿಲ್ಲ. ಸೊ ನೀನೇ ನೋಡ್ಕೊ ಅಂತ ಬಿಟ್ಬಿಟ್ಟು ನಾನು ವೀಡಿಯೋ ರೆಕಾರ್ಡ್ ಮಾಡ್ತಿದ್ದೆ. ನನಗೇನು ಅಷ್ಟೊಂದು ಸ್ಯಾರಿ ಕಲೆಕ್ಷನ್ಸ್, ನಾನು ಸ್ಯಾರಿನೂ ಜಾಸ್ತಿ ವೇರ್ ಮಾಡಲ್ಲ. ಬಿಕಾಸ್ ಸಣ್ಣ ಇರೋದ್ರಿಂದ ನಂಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸಲ್ಲ. ಸಮ್ಟೈಮ್ಸ್ ಮಾತ್ರ ಇಷ್ಟ ಆಗುತ್ತೆ ಅಷ್ಟೇ. ಏನಾದರೂ ಫೆಸ್ಟಿವಲ್ ಆ ಥರ ಏನಾದರೂ ಹಬ್ಬಗಳೆಲ್ಲ ಇದ್ದಾಗ ಮಾತ್ರ ನಂಗೆ ಇಷ್ಟ ಆಗುತ್ತೆ. ಮತ್ತು ನನಗೆ ಡಿಸೈನರ್ ಸ್ಯಾರಿಗಳಂದರೆ ಇಷ್ಟ, ಚೆನ್ನಾಗಿರುತ್ತೆ. ನಂಗೆ ಆ ಥರ ಇಷ್ಟ ಆಗುತ್ತೆ. ಈ ಥರ ಏನು ನನಗಿನ್ನು ಕಾಂಜೀವರಂ ಆ ಥರ ಎಲ್ಲ ಇಷ್ಟ ಆಗಲ್ಲ. ಜಾರ್ಜೆಟ್ ಆ ಥರ ಎಲ್ಲ ಇಷ್ಟ ಆಗುತ್ತೆ. ಸರಿ ಆಯಿತು ಅಂತ ನೋಡೋಣ ಅಂತೇಳ್ಬಿಟ್ಟು ನೆಕ್ಸ್ಟು ಈ ಥರ ಸ್ಯಾರಿ ತೋರಿಸ್ತಾ ಇದ್ವಿ. ನೋಡ್ತಾ ಇರ್ಬೋದು ನೀವು, ಈ ಸ್ಯಾರಿ ನಂಗೆ ತುಂಬಾ ಇಷ್ಟ ಆಯಿತು. ಬಟ್ ನನ್ನ ಹತ್ರ ಆಲ್ರೆಡಿ ಈ ಕಲರ್ ಇದೆ, ಬ್ಲೂ ಕಲರು ಇದೆ, ಮತ್ತು ಸ್ಕೈ ಬ್ಲೂ ಕಲರ್ ಕೂಡ ಇದೆ. ಆಲ್ಮೋಸ್ಟ್ ಎಲ್ಲ ಕಲರ್ ಸ್ಯಾರಿನೂ ಇದೆ, ಬಟ್ ನಾನು ವೇರ್ ಮಾಡಲ್ಲ ಅಷ್ಟೇ. ತುಂಬಾ ಕಲೆಕ್ಷನ್ಸ್ ಇತ್ತು, ಬಟ್ ನನಗೆ ಯಾವುದೂ ಇಷ್ಟ ಆಗ್ತಾಯಿರಲಿಲ್ಲ. ಯಾವ ಸೀರೆ ನೋಡಿದ್ರೂ ಎಲ್ಲ ಕಲರ್ಸ್ ಇದೆ 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 ಅಂತಲೇ ಫೀಲ್ ಆಗ್ತಾಯಿತ್ತು. ನಮ್ಮ ಅಕ್ಕನ ಪಾಪುನ ನೋಡಿ ಇಲ್ಲಿ ಹಿಂಗೆ ಆಡ್ತಿದ್ದಾನೆ. ಮತ್ತು ಇದು ಕೂಡ ತುಂಬಾ ಚೆನ್ನಾಗಿದೆ. ನಮ್ಮ ಅಕ್ಕ ನನಗೆ ಈ ಕಲರ್ ನೀನು ಹಿಂಗೆ ಬೇಡ, ಇದು ಒಂದು ಸ್ವಲ್ಪ ಲೈಟ್ ಕಲರ್ ಅಂತ ಅನಿಸುತ್ತೆ ಅಂತ ಅಂದ್ಲು. ಸರಿ ಆಯಿತು, ಅವಳು ಹೇಳಿದ್ಲಲ್ವ, ಅವಳು ತಾನೇ ಕೊಡಿಸ್ತಾ ಇರೋದು. ಸೊ ಅದಕ್ಕೋಸ್ಕರ ನಾನು ಸರಿ ಆಯಿತು ಅಂತ ಕೇಳಿದೆ. ನೆಕ್ಸ್ಟ್ ನನಗೆ ಬ್ರೌನ್ ಕಲರ್ ಸ್ಯಾರಿ ಬೇಕಾಗಿತ್ತು. ಬಿಕಾಸ್ ನನ್ನ ಹತ್ರ ಬ್ರೌನ್ ಕಲರ್ ಈ ಥರ ಬ್ರೌನ್ ಇರಲಿಲ್ಲ. ಲಾಸ್ಟ್ ಟೈಮ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಾಗ ನಮ್ಮ ಮನೇಲಿ ತಂದಿದ್ವಿ, ಬಟ್ ಈ ಥರ ಬ್ರೌನ್ ಇರಲಿಲ್ಲ. ಸೊ ಬ್ರೌನ್ ಕಲರ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಇವಾಗ ತೋರಿಸ್ತಿದ್ದಾರೆ ನೋಡಿ, ಅದು ಕೂಡ ಬ್ರೌನ್ ಚೆನ್ನಾಗಿತ್ತು, ಬಟ್ ಅದು ಪ್ಯೂರ್ ಜಾರ್ಜೆಟ್ ಅಲ್ಲ. ಮತ್ತು ಇದೊಂದು ತೋರಿಸಿದ್ರು ಬ್ರೌನ್ ಕಲರ್, ಬಟ್ ಇದೆಲ್ಲ ನೆರಿಗೆ ಎಲ್ಲ ಬೀಳಲ್ಲ. ನೆರಿಗೆ ಬೀಳೋ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ಒಂಥರ ನನಗೆ ಬಡ್ರ ಥರ ಆ ಥರ ಇಷ್ಟ ಆಗಲ್ಲ. ಮತ್ತು ಇದನ್ನು ತೋರಿಸಿದ್ರು, ನನ್ನ ತಂಗಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಿದ್ಲು ನಮ್ಮ ಅಕ್ಕ. ನನಗೇನೋ ಅಷ್ಟೊಂದು ಇಷ್ಟನೇ ಆಗ್ತಾ ಇರಲಿಲ್ಲ. ಬಟ್ ಕಲೆಕ್ಷನ್ಸ್ಗಳೆಲ್ಲ ಚೆನ್ನಾಗಿದೆ. ಸ್ಯಾರಿ ತುಂಬ ಹೊತ್ತು ನೋಡಿ ಮಾಡಿ ತೊಗೊಳ್ಳೋರಿಗೆ ಗೊತ್ತಾಗುತ್ತೆ. ನನಗೆ ಅಷ್ಟೊಂದು ಸ್ಯಾರಿ ಬಗ್ಗೆ ಏನು ಗೊತ್ತಾಗಲ್ಲ. ಬಟ್ ಮೆಟೀರಿಯಲ್ ಕೂಡ ನಂಗೆ ಅಷ್ಟೊಂದು ಗೊತ್ತಾಗಲ್ಲ. ಸ್ಮೂತಾಗಿದ್ದರೆ ಗೊತ್ತಾಗುತ್ತೆ. ಮತ್ತು ನಾನು ನೋಡ್ತಾ ಇರ್ಬೋದು, ಈ ಸ್ಯಾರಿ ಮತ್ತು ಈಗ ನೋಡ್ತಾ ಇರೋ ಸ್ಯಾರಿನ ಚೆನ್ನಾಗಿದೆ ಎತ್ಕೊಳ್ಳೋಣ ಅಂತ ಫೈನಲ್ ಮಾಡ್ತಾಯಿದ್ದೀವಿ. ನನಗೆ ನಾನು ಬ್ರೌನ್ ಕಲರ್ ಇರಲಿಲ್ಲ ಅಂತ ಹೇಳಿದ್ನಲ್ವ. ಸೊ ಬ್ರೌನ್ ಮತ್ತು ಇದು ಬ್ಲೂ ಆ್ಯಂಡ್ ಸ್ಕೈ ಬ್ಲೂ ಕಾಂಬಿನೇಷನಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ತೊಗೊಂಡ್ವಿ. ಇವೆರಡನ್ನ ಫೈನಲೈಸ್ ಮಾಡಿದ್ವಿ. ಇಷ್ಟು ಸ್ಯಾರಿ ಕಲೆಕ್ಷನ್ಸ್ ಇದೆ. ನಮಗೆ ಯಾವುದೂ ಇಷ್ಟ ಆಗ್ತಾ ಇರಲಿಲ್ಲ. ಇಷ್ಟ ಆಗ್ತಿತ್ತು, ಬಟ್ ನಮಗೆ ಸೆಲೆಕ್ಟ್ ಮಾಡೋಕ್ಕೆ ಗೊತ್ತಾಗ್ತಾ ಇರಲಿಲ್ಲ ಅಷ್ಟೇ. ಓಕೆ, ಎಲ್ಲ ಫೈನಲೈಸ್ ಆಯಿತು. ನೆಕ್ಸ್ಟು ನಮ್ಮ ಅಜ್ಜಿಗೆ ಮತ್ತು ನಮ್ಮ ಅಮ್ಮಗೆ ತೊಗೋಬೇಕಾಗಿತ್ತು. ನಮ್ಮ ಅಮ್ಮಗೆ ಗ್ರೀನ್ ಕಲರೇ ಬೇಕಂತೆ. ಸೊ ಅದಕ್ಕೋಸ್ಕರ ಇರೋ ಬರೋ ಗ್ರೀನೆಲ್ಲ ಅವರು ಪಾಪ ತೆಗ್ದು ಹಾಕ್ತಿದ್ರು ನೋಡಿ. ಅವ್ರಿಗೆ ಏನಂತಂದರೆ ಪಿಂಕ್ ಕಲರ್ ಕಾಂಬಿನೇಷನ್ ಇರಬಾರ್ದು ಬ್ಲೌಸಲ್ಲಿ ಅಂತ. ಎಲ್ಲ ಸ್ಯಾರಿಗೂ ಪಿಂಕ್ ಕಲರ್ ಕಾಂಬಿನೇಷನ್ ಕೊಟ್ಟರೆ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ನನಗೆ ಈ ಸ್ಯಾರಿ ಫಸ್ಟೇ ನೋಡಿದ್ರಿ, ಬಟ್ ಇದು ಚೆನ್ನಾಗಿದೆ. ಬಟ್ ಮೆಟೀರಿಯಲ್ ಯಾಕೋ ಫುಲ್ಲು ಸಾಫ್ಟ್ ಅಂತ ಅನ್ನಿಸ್ತಾಯಿತ್ತು. ಸಾಫ್ಟ್ ಇದ್ದರೆ ಚೆನ್ನಾಗಿ ಬರುತ್ತಾ ಇಲ್ಲ ರಫ್ ಇದ್ದರೆ ಚೆನ್ನಾಗಿ ಬರುತ್ತಾ ಅಂತಲೇ ನನಗೆ ಸರಿಯಾಗಿ ಗೊತ್ತಾಗಲ್ಲ. ಸೊ ನಮ್ಮ ಅಕ್ಕನೇ ಫೈನಲೈಸ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ರು. ಮತ್ತು ಇದನ್ನು ಈ ಕಡೆ ತೋರಿಸ್ತಿದ್ರಲ್ವ, ಆ ಸ್ಯಾರಿ ನನಗೆ ತುಂಬಾ ಚೆನ್ನಾಗಿದೆ. ಬಟ್ ಅವ್ರಿಗೆ ಗ್ರೀನ್ ಬೇಕಂತ ಹೇಳಿದ್ರಿಂದ ಗ್ರೀನೇ ಫೈನಲೈಸ್ ಮಾಡೋಕ್ಕೆ ನೋಡ್ತಾಯಿದ್ರು.
ನನಗೆ ಇದೇ ಓಕೆ ಅನಿಸ್ತಾಯ್ತಪ್ಪ. ಸ್ವಲ್ಪ ಮೇಲೆ ಬ್ಲೌಸ್ ಕಲೆಕ್ಷನ್ಸ್ ಇದೆ ಅಂತೆ, ಮತ್ತು ಪಾಪುಗಳಿಗೆಲ್ಲ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಹೇಗಿದೆ ಅಂತ. ನಮ್ಮಕ್ಕ ಒಂಥರ ವೆಲ್ವೆಟ್ ಥರ ಬ್ಲೌಸ್ದು ವೆಲ್ವೆಟ್ ಕ್ಲಾತ್ ಬ್ಲೌಸ್ ಬೇಕು ಅಂತ ಇದ್ಲು. ಹಾಗೆ ಈ ಥರನೇ ಅಲ್ಲಿ ಗ್ರೀನ್ ಕಲರ್ ಸ್ಯಾರಿ ತೋರಿಸಿದ್ರು, ಅದನ್ನು ನೋಡಿ ಚೆನ್ನಾಗಿರುತ್ತೆ ನೋಡು ಅಂತ ಹೇಳ್ತಾಯಿದ್ಲು ನಮ್ಮಕ್ಕ. ಮತ್ತು ಟಾಪ್ಸ್ಗಳೆಲ್ಲ ಹಾಕಿದ್ರು, ಮತ್ತು ತುಂಬ ಬ್ಲೌಸ್ಗಳ ಕಲೆಕ್ಷನ್ ಇತ್ತು. ನಂಗೆ ಇಷ್ಟ ಆಯಿತು ಬ್ಲೌಸ್ ಕಲೆಕ್ಷನ್ಸ್. ಇದನ್ನ ನೀನು ಆಲ್ಟ್ರೇಷನ್ ಮಾಡಿಸ್ಕೊ. ಆಯಿತು, ಇದ್ದಿತ್ತು ನೋಡು ಬ್ಲೌಸು. ಅಕ್ಕ 900 ಸಮಥಿಂಗ್. ಮಕ್ಕಳಿಗೆ ನೋಡ್ತಾ ಇದ್ಲು. ಹಾಗೆ ಇದು ನೆಕ್ಸ್ಟು ನಮ್ಮ ಅಕ್ಕ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ವಿ. ಐ ಮೀನ್ ನಮ್ಮ ದೊಡ್ಡಮ್ಮನ ಮಗಳು ಮನೆಗೆ, ನಮ್ಮ ಮಮ್ಮಿಯವರ ಅಕ್ಕನ ಮಗಳು ಮನೆಗೆ. ಅವರು ನಮ್ಮ ಅಕ್ಕ ಮತ್ತು ನಮ್ಮ ಮಾಮ ಅಲ್ಲಿ ಪೂಜೆ ಮಾಡ್ತಾರವರು, ನಮ್ಮ ಅಣ್ಣ. ಹಾಗೆ ಚೆನ್ನಾಗಿರುತ್ತೆ. ಅವರು ನಮ್ಮ ಇನ್ನೊಬ್ಬರ ಅಕ್ಕ ಪೂಜಕ ಅಂತ ನೋಡಿ, ಮೋಟೋರೆಲ್ಲ ಇಲ್ಲೇ ಇದ್ದಾರೆ. ಹಾಗೆ ನನ್ನ ಮಗಳು ಕೂಡ ಅವರಪ್ಪನ ತೊಡೆ ಮೇಲೆ ಮಲ್ಕೊಂಡ್ಬಿಟ್ಟಿದ್ಲು. ಅಲ್ಲಿ ಕೂತಿದ್ರಲ್ವ ಅವರು ನಮ್ಮ ಮಮ್ಮಿಯವರ ಅಕ್ಕನ ಮಗಳು, ತುಂಬಾ ಸಾಕಾಗುತ್ತೆ. ಮತ್ತು ಅವ್ರಿಗೆ ಎಲ್ಲ ಬ್ಯಾಗ್ ಕ್ಯಾರಿ ಮಾಡಬೇಕು, ಬಟ್ಟೆಗಳು, ಸರ್ಲಾಕ್, ಹಾಲ್ ಬಾಟ್ಲು ಅದೆಲ್ಲ ತುಂಬಾ ಮಾಮ ನಮ್ಮ ಅಕ್ಕ. ಹಾಗೆ ನಿಜ ನನಗೆ ಸತ್ಯನಾರಾಯಣ ಸ್ವಾಮಿ ಕಥೆ ಪೂಜೆನೇ ಯಾರೇ ಕರೆದ್ರು ಸಾಕಾಗ್ತದೆ. ಯಾರೇ ಮಾಡಿದ್ರು ನೀವು ಕೂಡ ಅಷ್ಟೇ ಪೂಜೆ ಕರೀದಿದ್ರು ಕೂಡ ಮನಸ್ಸಿನ ಹೋಗುವಂಥ ಬಾಟ್ಲು ನೀರು ಕುಡಿತಿದ್ದಲ್ಲ, ನೋಡ್ತಿರ್ಬೋದು ನೀವು. ಸತ್ಯನಾರಾಯಣ ಸ್ವಾಮಿ ಪೂಜೆ ಯಾರೇ ಕರೆದ್ರು ಹೋಗಲ್ಲ ಅಂತ ಹೇಳ್ಬಾರ್ದು. ಪ್ರಸಾದನ ಮಾತ್ರ ಮಿಸ್ ಮಾಡದೆ ತಿನ್ನಿ. ಶೆಕೆಗೆ ಬೇರೆ ನಾವು ನನ್ಗಂತೂ ಕರೆದ್ರೆ ಹೋಗ್ತೀವಿ ಖಂಡಿತವಾಗ್ಲೂ. ಇಲ್ಲಿ ಅಕ್ಕಪಕ್ಕ ಮನೆ ಯಾವುದಾದ್ರೂ ಇದ್ರೆ ಪೂಜೆಯನ್ನು ಮಾಡ್ಕೊಂಡು ಬನ್ನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ. ಪ್ಲೀಸ್ ಮುತ್ತು ಪ್ರದೀಪ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಒಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಪ್ಲೀಸ್ ನಿಮಗೆ ವಿಡಿಯೋ ಇಷ್ಟ ಆಯ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ವಿಡಿಯೋ ನೋಡೋ ಬದಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೂ ಒಂದು ಎನ್ಕರೇಜ್ ಥರ ಇನ್ನು ವೀಡಿಯೋಸ್ನೆಲ್ಲ ಮಾಡಬೇಕು ಅಂತ ಅನಿಸುತ್ತೆ. ಓಕೆ, ಟಾಟಾ ಬಾಯ್ ಬಾಯ್, ಲವ್ ಯು ಆಲ್. ನಾಯಕಂ ಸಕಲ ದೇವತಾ ನಾಯಕಂ ನಮಾಮಿ ಗಣನಾಯಕಂ ಭಗವತ್ವಸಂಧಾಯಕಂ ಶಿವತನಯ ವರಿಷ್ಠಂ ವರದ ಕಲ್ಯಾಣಮಾರ್ತ್ಯಂ ಪರಶು ಶಮಿತಾಸ್ತಂ ಶೋಭಿತಂ ಮೋದಗೇನ ಅರ್ಣಧ್ವಮಾನಂತಂ ಮಮ ಹೃದಯಮಾಸಂ ನಮಾಮಿ. ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್.